ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಶಾಸಕ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲಾಧಿಕಾರಿಗಳೇ ನಿಮ್ಮ ನಡವಳಿಕೆ ತಿದ್ದುಕೊಳ್ಳಿ. ಕೆಳಮಟ್ಟದ ಅಧಿಕಾರಿಗಳನ್ನು ಗೌರವಯುತವಾಗಿ ನಡೆಸಿಕೊಳ್ಳಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಅಕ್ಟೋಬರ್ 2ರಂದು ಅರಕಲಗೂಡು ದಸರಾ ಉತ್ಸವ. ದಸರಾ ಉದ್ಘಾಟಿಸಲಿರುವ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ದೀಪಾ ಬಸ್ತಿ. ಮಾಜಿ ಸಚಿವ ಎ. ಮಂಜು ಹೇಳಿಕೆ. ಜೇನುಕಲ್ಲು ಸಿದ್ದೇಶ್ವರನ ಪಾದದ ಕೆಳಗಡೆ ನಿಂತು ಹೇಳುತ್ತಿದ್ದೇನೆ, ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಿ ಗಂಗೆ ಪೂಜೆ ಮಾಡಿ ರಾಜಕೀಯ ನಿವೃತ್ತಿ ಘೋಷಿಸುತ್ತೇನೆ. ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ನಾನು ಶಾಸಕ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲಾಧಿಕಾರಿಗಳೇ ನಿಮ್ಮ ನಡವಳಿಕೆ ತಿದ್ದುಕೊಳ್ಳಿ. ಕೆಳಮಟ್ಟದ ಅಧಿಕಾರಿಗಳನ್ನು ಗೌರವಯುತವಾಗಿ ನಡೆಸಿಕೊಳ್ಳಿ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ಗಮನಕ್ಕೆ ತರ್ತಾ ಇದ್ದೀನಿ. ನನಗೆ ಅವೆಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಯ್ತು. ಟೈಮ್ ಬಂದಾಗ ಹೇಳ್ತೀನಪ್ಪ ಎಲ್ಲರೂ ನೋಡ್ರಿ. ಆಮೇಲೆ ಅಧಿಕಾರಿಗಳು ರೇವಣ್ಣರು ಹೇಳಿದ್ರು ಅಂತ ರೇವಣ್ಣರು ಹೇಳಿದ್ರು ಅಂತ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆಮೇಲೆ ನನ್ನ ಮೇಲೆ ಬರ್ತದೆ. ರೇ ಆ ಥರ ಹೇಳಿದ್ದಾರೆ ನನ್ನ ಹತ್ರ. ಒಂದು ನಿಮಿಷ. ನಾನು ಒಬ್ಬ ಶಾಸಕನಾಗಿ 6 ಬಾರಿ ಗೆದ್ದು ಆರೋಪ ಮಾಡುವಾಗ ನಾನು ಸುಮ್ಮನೆ ಹೇಳಲ್ಲ. ಒಬ್ಬ ಅಧಿಕಾರಿ ಹೇಳಿದ್ದನ್ನು ನಿಮ್ಮ ಗಮನಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ. ನಿಮ್ಮ ಇದನ್ನು ನಡವಳಿಕೆಯನ್ನು ತಳಗಡೆ ಮಾಡ್ತ ಅಧಿಕಾರಿಗಳ ಹತ್ರ ತಿದ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ತಿದ್ಕೊಳ್ಳೋದವ್ರು ನನಗೇನು ಸರ್, ಅವ್ರಿಗೆ ಬಿಟ್ಟಿದ್ದು. ನಾನು ಯಾಕೆಂದರೆ ಹೆಸರು ಹಿಡಿದು ಹೇಳಿದರೆ ಅವ್ರಿಗೆ ತೊಂದರೆ ಕೊಡ್ತಾರೆ. ಅದರಿಂದ ಕಾಲ ಬಂದಾಗ ಹೆಸರು ಹೇಳಬೇಕು ಅಂದ್ರೆ ಹೇಳ್ತೀನಿ. ನಾನು ಅವರಿಗೆ ತಳಗಡೆ ಮಾಡ್ತ ಅಧಿಕಾರಿಗಳ ಹತ್ರ ಗೌರವಯುತವಾಗಿ ನಡ್ಕೊಂಡು, ಅವರು ನಿಮ್ಮಂಗೆ ಅಧಿಕಾರಿಗಳು. ನಾವು ಎಲ್ಲ ಕೆಲಸ ಮಾಡಿದ್ದೀವಿ, ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ, ಶಾಸಕನ. ನನಗೆ ಗಮನಕ್ಕೆ ಬಂದಿದ್ದು ಅವ್ರ ಗಮನಕ್ಕೆ ತರ್ತೀನಿ. SLO ಕಚೇರಿ ಹೆಂಗೆ ನಡೀತಾ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿ ಎಷ್ಟು ಪೆಂಡಿಂಗ್ಸ್ ಇದೆ, ಅದನ್ನು ಕೂಡಲೇ ಕೂತ್ಕೊಂಡು ಡಿಸ್ಪೋಸ್ ಮಾಡಿ ಅಂತ ಹೇಳೋದು. ಏನು ಸರ್? ಆಮೇಲೆ ನನ್ನ ಸಲಹೆಲ್ಲ ಮನವಿ ಮಾಡ್ತೀನಿ ಅಷ್ಟೇ. ಬೇಡ ಆದರೆ ನನಗೆ ಈಗ ಅರಕಲಗೂಡು ದಸರಾ ಉತ್ಸವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಗ್ಗಳಿಕೆಗೆ ಪಾತ್ರರಾದ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ದೀಪಾ ಬಸ್ತಿ ಅವರು ಉದ್ಘಾಟಿಸಲಿದ್ದಾರೆ ಎಂದು ಮಾಜಿ ಸಚಿವ ಎ. ಮಂಜು ಹೇಳಿದರು. ನಾವು ಸಾಂಪ್ರದಾಯಿಕವಾಗಿ ಅರಕಲಗೂಡಿನಲ್ಲಿ 25ನೇ ವರ್ಷದ ದಸರಾದ ಆಚರಣೆಯನ್ನ ವರ್ಷ ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ಈ ಸಲ ಒಂದು ವಿನೂತನವಾಗಿ ನಮ್ಮ ಜಿಲ್ಲೆಗೆ ಹೆಸರು ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಪಡೆಯಲು ಕಾರಣಕರ್ತರಾದಂಥ ದೀಪಾ ಬಸ್ತಿ ಅವ್ರನ್ನ ನಮ್ಮ ತಾಲೂಕಿಗೆ ಈ ಬೂಕರ್ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ನಮ್ಮ ಜಿಲ್ಲೆಯವರಾದಂಥ ಭಾನುಮಸ್ತಾಕ್ ಅವರ ಪುಸ್ತಕ, ಈ ಹಾರ್ಡ್ ಲ್ಯಾಂಪ್ ಅಂತ ಹೇಳಿ, ಇಂಗ್ಲಿಷ್ಗೆ ಹಾರ್ಟ್ ಲ್ಯಾಂಪ್ ಅಂತ ಹೇಳಿ ಎದೆ ಹಣತೆ ಅಂತ ಅದರ ತಜ್ಞೆಯನ್ನ ಮಾಡಿ ಇಂಟರ್ನ್ಯಾಷನಲ್, ಆಕ್ಚುಲಿ ಒಂದು ಇಂಗ್ಲಿಷ್ ಭಾಷೆ ಕೊಡ್ತಾರೆ, ಇನ್ನೊಂದು ಇದಕ್ಕೊಂದು ಇಂಗ್ಲಿಷ್ ಭಾಷೆ ಅವರಿಗೆ ಮಾತ್ರ ಕೊಡ್ತಕ್ಕಂಥದ್ದು. ಅನುವಾದವನ್ನ ಮಾಡಿದಂತ ದೀಪ್ತಿ ಬಸ್ತಿ ಅವರಿಗೆ ನಮ್ಮ ಜಿಲ್ಲೆಯ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿಗೆ ಆಗೋದಕ್ಕೆ, ನಮ್ಮ ರಾಜ್ಯ ಮತ್ತು ರಾಷ್ಟ್ರವನ್ನ ಮೇಲೆ ಹೆಚ್ಚಿಗೆ ತರೋದಕ್ಕೆ ಪಾತ್ರರಾಗಿದ್ದಾರೆ. ಅವರನ್ನ ನಮ್ಮ ದಸರಾ ಉತ್ಸವನ ಅಕ್ಟೋಬರ್ 2ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಅರಕಲಗೂಡಿನಲ್ಲಿ ದಸರಾ ಪ್ರಾರಂಭ ಆಗ್ತದೆ. ಅದಕ್ಕೆ ಪ್ರಾರಂಭಕ್ಕೆ ಅವರು ಬರ್ತಾ ಇದ್ದಾರೆ. ಅದಕ್ಕೆ ಸಲುವಾಗಿ ಅದು ಪೆನ್ ಅವಾರ್ಡ್ ಅಂತ ಹೇಳಿ ಬರೆಯೋದಕ್ಕೆ ಪೆನ್ ಅವಾರ್ಡ್ ಅಂತ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾದದ್ದು. ಮೊದಲನೇದಾಗಿ ಅವರು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಬರ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಸ್ವಾಗತವನ್ನು ಕೋರಿ, ತಾವು ಕೂಡ ಅವತ್ತು ಭಾಗವಹಿಸಬೇಕು, ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮನ್ನ ಆಹ್ವಾನ ಮಾಡೋದಕ್ಕೆ ನಿಮ್ಮ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ಮತ್ತು ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದನೂ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಪ್ರಾರ್ಥನೆಯನ್ನ ನಾವು ಮಾಡ್ಕೊತೇವೆ. ಥ್ಯಾಂಕ್ ಯು.
ಅರಸೀಕೆರೆ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸಿ ಗಂಗಾ ಪೂಜೆ ಮಾಡಿಯೇ ರಾಜಕೀಯ ನಿವೃತ್ತಿ ಘೋಷಿಸುತ್ತೇನೆ ಎಂದು ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಅರಸೀಕೆರೆ ತಾಲೂಕಿನ ಸಂಕೂಡನಹಳ್ಳಿ ಗ್ರಾಮದಲ್ಲಿ ಸೌರ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನನ್ನನ್ನು ರಾಜಕೀಯದಿಂದ ಹಿಮ್ಮೆಟ್ಟಿಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವವರೆಗೂ ನಾನು ರಾಜಕೀಯ ಬಿಟ್ಟು ಹೋಗುವುದಿಲ್ಲ. ಕೆರೆಗಳಿಗೆ ನೀರು ತುಂಬಿಸಿ ಗಂಗೆ ಪೂಜೆ ಮಾಡಿ ಹೋದರೆ ಹೋಗುತ್ತೇನೆ. ಅದುವರೆಗೂ ಯಾರ ಕೈಯಲ್ಲೂ ನನ್ನ ರಾಜಕೀಯದಿಂದ ದೂರ ಮಾಡೋರು ಎಂದು ಶಪಥ ಮಾಡಿದರು. ಜನತೆಗೆ ನೀಡಿದ ಆಶ್ವಾಸನೆಗಳನ್ನು ಪೂರೈಸಿದ ನಂತರ ಮಾತ್ರ ರಾಜಕೀಯದಿಂದ ದೂರ ಸರಿಯುತ್ತೇನೆ ಎಂದು ಹೇಳಿದರು. ಹಿಮ್ಮೆಟ್ಟಿಸ್ಬೇಕು ಅಂತ ಮಾಡಿದ್ರೆ ಆ ಜೇಂಕಲ್ ಸಿದ್ರ ಪಾದದಲ್ಲಿ ನಿಂತ್ಕೊಂಡು ಅದ್ರ ಹಿಂದ್ಗಡೆ ಹೇಳ್ತಾ ಇದ್ದೀನಿ, ನಾನು ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರು ಕೊಡದಲ್ಲೇ ನಾನು ರಾಜಕೀಯ ಬಿಟ್ಟು ಹೋಗಲ್ಲ. ಆ ಕೆರೆಗಳನ್ನ ತುಂಬಿಸಿ ಗಂಗೆ ಪೂಜೆ ಮಾಡಿ ನಾನು ಬಿಟ್ಟು ಹೋಗುದು. ಅಲ್ಲಿವರೆಗೂ ಬಿಡ್ಸಕ್ ಆಗಲ್ಲ ನಿಮ್ ಕೈಲಿ. ನೀವ್ ಯಾವಸ್ನಾರ ವಾಟ್ಸಪ್ ಹಾಕ್ಯೋ, ನೀನ್ ಎಂತದ್ನಾರ ಹಾಕ್ಯೋ, ನೀನ್ ಯಾವ್ದು ಏನು ಮಾಡ್ಕೇತಿ ಮಾಡ್ಕೋ, ನಾನ್ ಕೇಳಕ್ ಬರಲ್ಲ. ನೀವೇನಾರ ಕೇಳ್ಕೊಂಡೇನಾದ್ರು ಸಮ್ ಮಾಡಿ ಶಿವಲಿಂಗೇಗೌಡ ಸ್ವಲ್ಪ ನಿಮ್ಗೆ ಮನಿ ಕೇಳಿ ರಾತ್ರಿ ಮಾತಾಡುವ ಇದ್ರೆ ಮಾಡ್ಕೇಳಿ. ನೀವು ನಿಮ್ಗೆ ನೆಮ್ಮದಿಗೆ ನಾನು ಯಾವತ್ತು ನನ್ನ ಜೀವನದಲ್ಲಿ ಏನೂ ಕೆಟ್ಟದ್ದು ಬಯಸ್ತಾನಲ್ಲ, ಪ್ರಾಮಾಣಿಕವಾಗಿ ಬಂದಿದ್ದೀನಿ. ಶಿವರಾತ್ರಿ ಹಬ್ಬದ ದಿವಸ ನಾನು ಹುಟ್ಟಿರೋದು, ಶಿವರಾತ್ರಿ ಹಬ್ಬದಿಂದ ಹುಟ್ಟೋ ಹೊತ್ತಿಗೆ ನನಗೆ ಶಿವಲಿಂಗೇಗೌಡ ಅಂತ ಹೆಸರಿಟ್ಟಾರೆ. ಇಲ್ಲ ನನ್ನ ಮನ್ಸಂಗಳೆಲ್ಲ ತಿಮ್ಮೇಗೌಡ, ನಂಜೇಗೌಡ ಅಂತ ಇಡ್ತಿದ್ದವ್ರು, ಬೊಮ್ಮೇಗೌಡ ಅಂತ ಇಡ್ತಿದ್ದವ್ರು. ನನಗೆ ಶಿವಲಿಂಗೇಗೌಡ ಅಂತ ಯಾಕೆ ಇಟ್ಟಾರೆ ಅಂದ್ರೆ, ನಾನು ಶಿವರಾತ್ರಿ ಹಬ್ಬ ದಿವಸ ಹುಟ್ಟಿದವನು ಅಂತೇಳಿ ನನಗೆ ಶಿವಲಿಂಗೇಗೌಡ ಅಂತ ಹೆಸರಿಟ್ಟಾರೆ. ನಮ್ಗೆ ಅವಾಗಲೇ ನಮ್ಮ ಗೋಪಾಲಯ್ಯನವರು ಇವನು ದೊಡ್ಡ ರಾಜಕಾರಣಿ ಆತ ಕಣೆ ಅಂತ ಹೇಳಿದ್ರು. ನಮ್ಮ ಅಜ್ಜಿ ಹೇಳೋದು, ನಿನ್ನ ಗೋಪಾಲಯ್ಯ ದೊಡ್ಡ ನಾತಿಕಲ್ಲ, ನೀನ್ ಬೆಂಗಳೂರಲ್ಲಿ ಇರ್ತೀಯ ಅಂತ ಹೇಳೋದು. ಹಂಗೆ ಅವರು ಹೇಳಿದ್ದು ಯಾವ ಸುಳ್ಳಾಗಲ್ಲ. ಇದೀವಿ, ಪ್ರಾಮಾಣಿಕವಾಗಿದ್ದೀವಿ, ಪ್ರಾಮಾಣಿಕವಾದಂತ ರಾಜಕಾರಣ ಮಾಡ್ತಾ ಇದ್ದೀವಿ. ಹೋಗೋಣ ಮುಂದೆ, ಆ ಭಗವಂತ ಏನ್ ಮಾಡ್ತಾರೆ. ಇವ್ರೇನು ಸದ್ಯದಲ್ಲಿ ಇವ್ರಿಗೆ ಅರ್ಜೆಂಟ್ ಐತೆ, ಏನಾರ ಮಾಡಿ ಶಿವಲಿಂಗೇಗೌಡ ಮೇಲೆ ಅದು ಇದು ಇದು ಏನಾರ ಅಂದು ಇವನ್ನ ಮುಖ ಕಟ್ಟಿಬಿಟ್ಟು ಇವನ್ನ ಓಡಿಸ್ಬಿಟ್ಟು ನಾವು ಬಂದ್ಬಿಡೋಣ ಅಂತ ನಾನು ಹೋಗಲ್ಲ. ನನ್ನ ಶಪಥ ಇದೆ, ಅರಸೀಕೆರೆ ತಾಲೂಕಿಗೆ ಪೂರ್ಣ ಪ್ರಮಾಣದಲ್ಲಿ ನೀರು ತಂದು ಕುಡಿಯೋ ನೀರು ಕೊಟ್ಟಿದ್ದೀನಿ, ಕೆರೆ ನೀರು ತುಂಬಿಸ್ಬೇಕು ಅನ್ನೋದು ನನ್ನ ಹೋರಾಟ ಇದೆ. ಅದು ಮುಗಿಯೋವರೆಗೂ ಇವ್ನು ಯಾರು ಹೇಳಿದ್ರು ನಾನು ಬಿಟ್ಟು ಹೋಗಲ್ಲ ರಾಜಕಾರಣ. ಈ ಅರಸೀಕೆರೆ ಜನೂ ನನ್ನ ಬಿಡಲ್ಲ. ಇವ್ರು ಯಾರು ಏನ್ ಮಾಡ್ಯಾರೆ, ಎಂತದೋ ಬರ್ತವೆ ಎಂತೋ ಬಂದ್ರೆ 78,000 ಹೆಂಗ್ ಬಂದು ಬಿಜೆಪಿ GVT ಮನೆಗೆ ಹೋದ, ಇವನಿಗೆ ಬಂದು GVT ಸ್ಟ್ರಾಂಗ್ ಆಗಿದ್ರೆ ಇಲ್ಲಿ ಬರ್ತದೆ. ಇವ್ನಿಗೆ 78 ಇವ್ರಿಗೆ ಎಲ್ಲಿ ಬರ್ತದ್ದು? ಅವನು ದಿವಸ ಯಾರು ನಿಂತ್ಕೊಂಡ್ರು 30,000 ತಗೊಂಡ್ರು, ಅವ್ನು ತಗೊಂಡವ 5,000. ಆದ್ರಿಂದ ಆ ಕಡೆ ಈ ಕಡೆ ಓಟ್ ಆ ಕಡೆಗೆ ಹೋದ ಒಂದ್ ಸ್ವಲ್ಪ ಏನೋ ಬಂದವೆ ಅಂತ ಇಟ್ಕೊಳ್ಳೋದು ಓಟ್. ಅದಕ್ಕೆ ಈ ಸಾರಿ ಇದು ಅಂತ ಹೇಳಿ ನನಗೆ, ನಾನು ಫಸ್ಟ್ ಬಂದ ನಿಂತ್ಕೊಂಡ 76,000, ಎರಡನೇ ಸಾರಿ ನಿಂತ್ಕೊಂಡ 79,000, ಮೂರನೇ ಸಾರಿ ನಿಂತ್ಕೊಂಡ 93,000, ನಾಲ್ಕನೇ ಸಾರಿ ನಿಂತ್ಕೊಂಡ 98 ಬಂದವೆ. ನನಗೆ ಯಾವತ್ತು ಈ ತಾಲೂಕಿನ ಜನ ಕಡಿಮೆ ಮಾಡೇ ಇಲ್ಲ ಓಟ. ಅವ್ರು ಜನ ಇಟ್ಕೊಂಡೆ ಅವ್ರ ವಿಶ್ವಾಸನ ಇವ್ರೇ ಕುಣಿತಾರೆ. ಹಂಗೆ ಏನು ಎದ್ದು ಆಗೋಗ್ಬಿಟ್ಟಿತ್ತು, ಎತ್ತದೋ ಒಂದು ಕೊಯ್ದು ಏನು ಅಲ್ಲ. ನಾನು ಯಾವ ಇದ್ರಲ್ಲಿ ನಿಂತ್ಕೊಂಡು ಇಂಡಿಪೆಂಡೆಂಟ್ ಅಲ್ಲಿ ನಿಂತ್ಕೊಂಡ್ರು 25,000 30,000 ನಮ್ಮ ಮತ್ತೂ ಗೆಲ್ಲಿಸ್ತಾರೆ. ನಾನು ಇವ್ನು ಯಾರು ಏನ್ ನಾನು ತೀರ್ಮಾನ ಮಾಡಿದೀನಿ. ಒಂದು 8-10 ದಿವಸ ಬೇಜಾರಾಯ್ತು ಮನ್ಸಿಗೆ, ಇವೆಲ್ಲ ಆಗ್ತಾರಲ್ಲ ತಪ್ಪತ್ತೆ ಪುಟವಾಗಂತ ಇಲ್ಲ. ನನ್ಗೆ ಹೇಳಿ ನನ್ನ ಒಂದು ಪ್ರತಿಜ್ಞೆ ಮಾಡಿದೀನಿ, ಆ ಪ್ರಶ್ನೆ ಇಲ್ಲ. ನನ್ನ ಕೆಲಸ ಎಲ್ಲಾನು ಪೂರ್ಣ ಮಾಡಿ ನಾನು ಏನ್ ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದೀನಿ, ಆಶ್ವಾಸನೆ ಎಲ್ಲ ಮುಗಿಸೇ ನಾನು ರಾಜಕಾರಣ ಬಿಡೋದು. ಎದುರಿಗಿದ್ರು ಹೋಗುವಂತ ಪೊಸಿಷನ್ ಇಲ್ಲ. ಇವ್ರೇನು ಎಂತ ದಿವಸ ಬರ್ಕೊಳ್ಳಿ ಬೇಕಾ ದಿವಸ ಹಾಕ್ಯವನು, ಅದೇನೇನ್ ಹಾಕ್ಯತಾರ ಹಾಕ್ಯವನ್, ನೀವು ಎಂತೆಂತದ್ ಹಾಕ್ಯತಾರ ಹಾಕಿ. ಅದಕ್ಕೆ ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರ ಸಭೆ ಕರಿತೀನಿ, ನನ್ನ ಎಲ್ಲ ಮುಖಂಡರುಗಳ ಸಭೆ ಕರಿತೀನಿ, ಪಕ್ಷಾತೀತವಾಗಿ ಕರಿತೀನಿ. ನಾನು ಬೇಕೋ ಬೇಡವ ಹೇಳ್ರಿ ಅಂತ ಹೇಳಿ, ಅವ್ರು ಬೇಡ ಅಂದ್ರೆ ಬೇಕು ಹೋಗೋಣ. ಜನ ಹೇಳಿದ್ರೆ ಇವ್ರ್ಯಾವನ ಒಬ್ಬ ಹೇಳಿದ ಅಂತ ನಾವ್ಯಾಕೆ ಇದು ಮಾಡ್ಬೇಕು, ಎತ್ತದ್ ಮಾಡ್ಬೇಕು? ಇದನ್ನ ಮಾಡಬಾರ್ದು. ನಾನೇನಾರ ಕೆಟ್ಟವನ ಇದ್ರೆ, ನನಗೆ ಆ ಶಕ್ತಿ ಇಲ್ಲದೆ ಇದ್ರೆ, ನನಗೆ ಹೋರಾಟ ಇಲ್ಲದೆ ಇದ್ರೆ ಮಾಡಿ. ಇವತ್ತು ಹೇಳ್ತಾರೆ ಅವ್ರು ಹೇಳ್ದಂಗೆ ಹೊಸದಾಗಿ ಪ್ರಾರಂಭವಾದಂತಹ ಅರುಣ್ ಅಡ್ಡ ಬಟ್ಟೆ ಅಂಗಡಿ
ಅಂಗಡಿಯಲ್ಲಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಬಟ್ಟೆಗಳು ದೊರಕುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾಗಿತ್ತು. ಆದ ಕಾರಣ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಒಮ್ಮೆಲೆ ಆಗಮಿಸಿದ್ದರಿಂದ ಆರಕ್ಷಕರು ಬುದ್ಧಿವಂತಿಕೆಯಿಂದ ಚಾಣಾಕ್ಷತನದಿಂದ ಕರ್ತವ್ಯ ನಿರ್ವಹಿಸಿ ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಪರಿಸ್ಥಿತಿಯನ್ನ ನಿಭಾಯಿಸಿದರು. ಭಾನುವಾರದಂದು ಹಾಸನದಲ್ಲಿ ಹೊಸದಾಗಿ ಪ್ರಾರಂಭವಾದಂತಹ ಅರುಣ್ ಅಡ್ಡ ಬಟ್ಟೆ ಅಂಗಡಿಯಲ್ಲಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಬಟ್ಟೆಗಳು ದೊರೆಯುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾಗಿತ್ತು. ಆದ ಕಾರಣ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಒಮ್ಮೆಲೆ ಆಗಮಿಸಿದ್ದರಿಂದ ಕೆಲಕಾಲ ಗೊಂದಲಮಯ ವಾತಾವರಣ ಉಂಟಾಗಿ ನೂಕಲು ನುಗ್ಗಾಟ ಸೃಷ್ಟಿಯಾಗಿತ್ತು. ಆದರೆ ಸಮಯ ಪ್ರಜ್ಞೆ ಅರಿತ ಆರಕ್ಷಕರು ಅಷ್ಟೇ ಬುದ್ಧಿವಂತಿಕೆಯಿಂದ ಚಾಣಾಕ್ಷತನದಿಂದ ಕರ್ತವ್ಯ ನಿರ್ವಹಿಸಿದ ಪರಿಣಾಮ ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಪರಿಸ್ಥಿತಿಯನ್ನು ನಿಭಾಯಿಸಿದರು. ಪೊಲೀಸರ ಕಾರ್ಯವೈಖರಿಯನ್ನು ಕೊಂಡಾಡಿ ಸಾರ್ವಜನಿಕರು ಅಮೋಘ್ ವಾಹಿನಿಯೊಂದಿಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದು ಹೀಗೆ. ಇಲ್ಲಿ ಅರುಣ್ ಅಡ್ಡದಲ್ಲಿ ಮೊನ್ನೆ ಇನಾಗ್ರೇಷನ್ ನಡೆದ ಸಂದರ್ಭದಲ್ಲಿ ನಾನು ಜಸ್ಟ್ ಹಿಂಗೆ ಪಾಸ್ ಆಗ್ತಾ ಇದ್ದೆ. ಜನಜಂಗುಳಿಗಳು ಜಾಸ್ತಿ ಸೇರಿದ್ರು, ನಿಜ ಅದು. ಬಟ್ ಯಾವುದೇ ಥರದ ಅಹಿತಕರಗಳು ನಡೀದೇ ಇರೋ ಥರದಲ್ಲಿ ನಮ್ಮ ಜಿಲ್ಲಾ ಪೊಲೀಸು ಮತ್ತು ಬಡಾವಣೆ ಪೊಲೀಸ್ನವರು ಜವಾಬ್ದಾರಿಯಿಂದ ಕೆಲಸನ ನಿರ್ವಹಿಸ್ತಾ ಇದ್ದರು. ಯಾವುದೋ ಥರದ್ದು ಇಲ್ಲಿ ಲಾಠಿ ಚಾರ್ಜ್ ಆಗಿರೋದು ನನಗೇನೋ ಕಂಡು ಬರಲಿಲ್ಲ. ಈ ಅರುಣ್ ಅಡ್ಡದಲ್ಲಿ ಹೊಸದಾಗಿ ಮಾಡಿರೋದ್ರಿಂದ ಜನಗಳು ಸೇರಿರೋದು ನಿಜ, ಬಟ್ ಎಲ್ಲರೂ ಜವಾಬ್ದಾರಿಯಿಂದ ಪೊಲೀಸ್ನವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಜಿಲ್ಲಾಡಳಿತದ ಪೊಲೀಸ್ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ತಳಿಸ್ತೀನಿ. ನಿನ್ನೆ ಇಲ್ಲಿ ಅರುಣ್ ಅಡ್ಡ ಮೆನ್ಸ್ ವೇರ್ ಓಪನ್ ಆಯಿತು. ಸೊ ಅವರು ಹೊಸದಾಗಿ ಓಪನ್ ಆಗಿರೋದ್ರಿಂದ ಒಂದು ಆಫರ್ ಅಂತೇಳಂತ ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಒಳ್ಳೆ ನೂಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆಫರ್ ಇರೋದ್ರಿಂದ ಜನಗಳು ಬಂದು ಸೇರ್ಕೊಂಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ಕ್ಲೌಡ್ ಮೇಂಟೈನ್ ಮಾಡಬೇಕು ಅಂತೇಳಂತ ನಮ್ಮ ಬಡಾವಣೆ ಪೊಲೀಸವ್ರನ್ನ ಕೇಳ್ಕೊಂಡಾಗ ಅವ್ರು ಬಂದು ಒಳ್ಳೆ ಕಾರ್ಯಗಳನ್ನು ನಿರ್ವಹಿಸಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದೇ ಇರೋ ಥರ ನೋಡ್ಕೊಂಡಿದ್ದಾರೆ. ಹಾಸನ ಜನತೆಗೆ ಒಂದು ನಾವು ಇದ್ದೀವಿ ಅನ್ನೋ ಒಂದು ಒಳ್ಳೆ ಮೆಸೇಜನ್ನ ಕೊಟ್ಟಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಪೊಲೀಸ್. ನಿನ್ನೆ ನಮ್ಮ ಹಾಸನದಲ್ಲಿ ಹೊಸದಾಗಿ ಒಂದು ಅರುಣ್ ಅಡ್ಡ ಅಂತ ಬಟ್ಟೆ ಅಂಗಡಿ ಓಪನ್ ಆಗಿತ್ತು. ಅದರಲ್ಲಿ ಸಾವಿರಾರು ಜನಗಳು ಆ ಬಟ್ಟೆ ಅಂಗಡಿಯನ್ನು ಅಂದರೆ ಬಟ್ಟೆ ವಿಜಯದಶಮಿ ಹಾಗೂ ಆಯುಧ ಪೂಜೆ ಪ್ರಯುಕ್ತ ಅವರು ಅದಕ್ಕೆ ಗಿಫ್ಟನ್ನು ಸಹ ನೀಡಿದರು. ಬಂದು ಬಟ್ಟೆ ತಗೊಂಡ್ರೆ ಒಂದು ಬಟ್ಟೆ ಫ್ರೀ ಆ ಥರದಿಂದ ಜನಗಳು ಮುಗಿಬಿದ್ದು ಜನಕ್ಕೆ ಬಂದರು. ಅಂದರೆ ನಮ್ಮ ಹಾಸನದ ಪೊಲೀಸರು ಪಾಪ ಶ್ರಮದಿಂದ ಕಾರ್ಯಚಕ್ರದಲ್ಲಿ ಸಹ ನೀಟಾಗಿ ನಿರ್ವಹಿಸಿದ್ದಾರೆ ಕೆಲಸವನ್ನು. ಪೊಲೀಸರ ಕಾರ್ಯ ಶ್ಲಾಘನೀಯ ಮಾಡತಕ್ಕದ್ದು. ಯಾಕೆಂದರೆ ಸಾವಿರಾರು ಜನ ಕಂಟ್ರೋಲ್ ಮಾಡೋದ್ರಲ್ಲಿ ನಮ್ಮ ಹಾಸನ ಪೊಲೀಸರು ಮಾಡಿದ್ರೆ ಒಬ್ಬ ಜನರಿಗೂ ಏನು ತೊಂದರೆ ಆಗೋ ರೀತಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಸನದ ಪೊಲೀಸ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮ್ಮ ಹಾಸನ ಜನತೆಯಿಂದ. ಏನು ನಿನ್ನೆ ಅರುಣ್ ಅಡ್ಡ ಅಂತ ಒಂದು ಬಟ್ಟೆ ಅಂಗಡಿ ಓಪನ್ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದರು. ಈ ಜನ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಆ ಜನಗಳ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಹಾಸನ ಪೊಲೀಸವರು ಇಲ್ಲಿ ಯಾವ ಥರ ಒಂದು ಕ್ರಮನ ಕೈಗೊಳ್ಳಬೇಕು, ಅವ್ರನ್ನೆಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು ಅದನ್ನು ಮಾಡಿದ್ದಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ನಾನು ನೋಡೋದ್ರಿಂದ ಹೇಳ್ತಾ ಇದ್ದೀನಿ, ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ದರಿಂದ ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿನ್ನೆ ನಮ್ಮ ಹಾಸನದಲ್ಲಿ ಅರುಣ್ ಅಡ್ಡ ಓಪನ್ ಆಗಿದೆ. ಸೊ ಅಲ್ಲಿ ಹೆಂಗಿತ್ತು ಕ್ರೌಡ್ ಅಂತ ಹೇಳಿದ್ರೆ ತುಂಬ ಕ್ರೌಡ್ ಇತ್ತು. ಸೊ ಆ ಕ್ರೌಡಲ್ಲೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ನಡೀದೇ ಇರೋ ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೊಳೆನರಸೀಪುರ ಪಟ್ಟಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ವಿಶ್ವಕರ್ಮ ಸಮಾಜದಿಂದ ಹಮ್ಮಿಕೊಂಡಿದ್ದ ಶ್ರೀ ವಿಶ್ವಕರ್ಮ ದಿನಾಚರಣೆಯಲ್ಲಿ ಸಂಸದ ಶ್ರೇಯಸ್ ಪಾಟೀಲ್ ಅವರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಶ್ರೇಯಸ್, ನಮ್ಮ ಜಿಲ್ಲೆ, ನಾಡು, ದೇಶಕ್ಕೆ ವಿಶ್ವಕರ್ಮರ ಕೊಡುಗೆ ಅಪಾರವಾಗಿ, ಅದರಲ್ಲೂ ಶಿಲ್ಪಕಲೆಗೆ ಈ ಸಮುದಾಯದವರ ಕೊಡುಗೆ ಅತ್ಯಮೂಲ್ಯ ಎಂಬುದನ್ನು ನಾವ್ಯಾರೂ ಮರೆಯಲು ಸಾಧ್ಯವಿಲ್ಲ. ವಿಶ್ವಕರ್ಮ ಸಮುದಾಯಕ್ಕೆ ವಿಶೇಷ ಸ್ಥಾನಮಾನ, ಸವಲತ್ತು, ಅಧಿಕಾರ ದೊರಕಿಸಿಕೊಡಲು ತಮ್ಮ ಅವಧಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ವಿಶ್ವಕರ್ಮರ ಒಂದು ಪ್ರಾಮುಖ್ಯತೆ ಮತ್ತು ಅವರ ಪಾತ್ರ ಏನು, ಅದೇ ರೀತಿ ನಾವು ಮಲಗುವಂತ ಮಗು ಹಾಕುವಂತ ದೊಡ್ಡದಿಂದ ಹಿಡಿದು ಪ್ರತಿಯೊಂದಕ್ಕೂ ಇವತ್ತು ವಿಶ್ವಕರ್ಮರವರು ಅತ್ಯಗತ್ಯ. ಜೊತೆಗೆ ಅವರ
ಸಮಾಜ ನಮಗೆ ಕೊಡುಗೆ ಅದು ಎಷ್ಟು ಹೇಳಿದ್ರು ಸಾಲ. ಹಾಗಾಗಿ ವಿಶ್ವಕರ್ಮರ ನಾವು ಸಾಧನೆ ಮತ್ತು ಹಾಕೊಂಡಿರುವ ದಾರಿಯಲ್ಲಿ ಸಾಗುವಂತ ಕೆಲಸವನ್ನು ಮಾಡಬೇಕು. ಇವತ್ತು ನಾವೆಲ್ಲ ಇಲ್ಲಿ ಹಿರಿಯರಿದ್ದೀವಿ, 30, 40, 50, 60, 70 ರಾಷ್ಟ್ರಗಳು. ಅದೇ ಈ ಬರುವಂತಹ ಮನುಕುಲಕ್ಕೆ, ಈ ಬರುವಂತಹ ಪೀಳಿಗೆಗೆ, ಯುವ ಮಕ್ಕಳಿಗೆ ನಾವು ವಿಶ್ವಕರ್ಮರ ಸಾಧನೆ, ಅವರು ಹಾಕೊಂಡಿರುವಂತಹ ದಾರಿಯನ್ನ ನೀಡುವಂತ ಕೆಲಸವನ್ನ ಮಾಡಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಇವತ್ತು ತಾಲೂಕಿನಲ್ಲಿ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡಿದ್ವಿ. ಇದೇ ರೀತಿ ನಮ್ಮ ಹಾಸನ ಜಿಲ್ಲೆಯಲ್ಲೂ ನಾವು ಮಾಡಿದ್ವಿ. ಅದ್ಭುತವಾದಂತಹ ಕಾರ್ಯಕ್ರಮ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ವಿ. ನನಗೆ ಆಶ್ಚರ್ಯಕರ ಇವತ್ತು ನಮ್ಮ ಕಲಾಭವನ ತುಂಬಿ ಹೊರಗಡೆ ಸಮಾಜದ ಬಂಧುಗಳು ನಿಂತಿದ್ದು ಖಂಡಿತ ಅದ್ಭುತವಾದಂತಹ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ರು. ಇಲ್ಲಿ ಗೊತ್ತಾಗ್ತದೆ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಸಮಾಜದ ಒಗ್ಗಟ್ಟು ಮತ್ತೆ ಸಮಾಜದಲ್ಲಿರುವಂತಹ ಒಂದು ಶಕ್ತಿ. ಹಾಗಾಗಿ ಇವತ್ತು ಶಂಕರಾಚಾರ್ಯ ಜಾತಿಗಳಿಗಿಂತ ಹೆಚ್ಚಾಗಿ ಇದು ಶೈಕ್ಷಣಿಕ ಮತ್ತೆ ಎಕನಾಮಿಕ್, ಸಾಮಾಜಿಕ ಹಾಗೂ ಆರ್ಥಿಕ ಗಣತಿಯನ್ನ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೈಗೆತ್ತಿಕೊಂಡಿದ್ದಾರೆ. ನಮ್ಮ ಸಮಾಜವನ್ನ ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಮತ್ತೆ ನಮ್ಮ ಹಕ್ಕು. ಸ್ವತಂತ್ರವಾಗಿ ಹೆಮ್ಮೆಯಿಂದ ನಮ್ಮ ಸಮಾಜವನ್ನ ಆ ಕಲಂನಲ್ಲಿ ಬರೆಸುವಂತ ಕೆಲಸವನ್ನ ಮಾಡಬೇಕು. ಶಂಕರಾಚಾರ್ಯರು ಒಂದು ಅದ್ಭುತವಾದಂತಹ ಒಂದು ಕರೆಯನ್ನ ಕೊಟ್ಟರು. ನಮ್ಮ ಸಮಾಜವನ್ನ ವಿಶ್ವಕರ್ಮ ಸಮಾಜ ಅಂತಂದ್ರೆ ನಮೂದಿಸಿ ಹಿಂದೂ ವಿಶ್ವಕರ್ಮ ಆಗಲಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ, ರಾಜಕೀಯ ರಂಗದಲ್ಲಾಗಿರ್ಬೋದು, ಯಾವುದೇ ರಂಗದಲ್ಲಾಗಿರ್ಬೋದು ಪ್ರಾಮುಖ್ಯತೆ ಸಿಗ್ತದೆ. ಮತ್ತೆ ಸಮಾಜದ ಬೇರೆಯುವಂತ ಕೆಲಸವನ್ನ ಯಾವುದೇ ಸರ್ಕಾರ ಮಾಡುವಂತ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಎಲ್ಲರೂ ಒಂದು ಗಣತಿಯಲ್ಲಿ ಭಾಗವಹಿಸುವಂತ ಕೆಲಸವನ್ನ ಮಾಡೋಣ. ಇವತ್ತು ಕಾರ್ಯಕ್ರಮದ ಬಗ್ಗೆ ಎಷ್ಟು ಹೇಳಿದ್ರು ಸಾಕು. ಕಾರ್ಯಕ್ರಮದಲ್ಲಿ ಅರಕಲಗೂಡು ಅರೇಮಾದನಹಳ್ಳಿ ಮಠದ ಶ್ರೀಗಳು ಜಿಲ್ಲೆಯ ಯುವ ಸಂಸದರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ಮೊದಲಾದವರು ಹಾಜರಿದ್ದರು. ಈಗ ಜಾಹೀರಾತು. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರ ಮಠ ರಸ್ತೆ, KR ಪುರಂ, ಹಾಸನ. ಮೊಬೈಲ್ ನಂಬರ್ 9664564744.
ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. SP ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್. ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನ ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? SP ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳಾದ ಸಂಭ್ರಮದಿಂದ ಆಚರಿಸಿ. SP ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1,500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಅಮ್ಮ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ, ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ. ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು. ಮತ್ತು ನಂತರ ನೀವು ನನ್ಗೆ ನಮ್ ಗಿಫ್ಟ್ ಕೊಟ್ರಿ. ಕಚಿಕ್ ಕಚಿಕ್ ಕಚಿಕ್. ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅರಕಲಗೂಡು ಪಟ್ಟಣದ ಶಿಶು ಅಭಿವೃದ್ಧಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಮಹಿಳಾ ದಸರಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು.
ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶಿಶು ಅಭಿವೃದ್ಧಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ ಮಹಿಳಾ ದಸರಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎ ಮಂಜು ಮಾತನಾಡಿ, ಅವರು ಕಳೆದ 25 ವರ್ಷಗಳ ಹಿಂದೆ ನಾನು ಶಾಸಕರಾಗಿ ಇದ್ದಾಗ ತಾಲೂಕಿನ ಮಠಾಧೀಶರು ಹಾಗೂ ಮುಖಂಡರು ಸೇರಿ ದಸರಾ ಆಚರಣೆ ನಡೆಸಲು ತೀರ್ಮಾನಿಸಿ ಚಾಲನೆ ನೀಡಲಾಗಿತ್ತು. ಇಂದು 25 ವರ್ಷದ ಸಂಭ್ರಮದ ದಸರಾ ಆಚರಣೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಾಹಿತಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ದೀಪ್ತಿ ಬಸ್ತಿ ಅವರನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಹ್ವಾನಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಮತ್ತು ಮಹಿಳಾ ಮಕ್ಕಳ ಇಲಾಖೆ ವತಿಯಿಂದ ಹಲವಾರು ಸವಲತ್ತುಗಳನ್ನು ವಿತರಣೆ ಮಾಡಿದರು. ನಾನು ಶಾಸಕನಾಗಿದ್ದಾಗ ಮಾಡಲೇಬೇಕು ಅಂತ ಹೇಳಿ ನಮ್ಮವರು ಮೈಸೂರು ಹೋಗ್ತಾರೆ, ಕೊಡಗಿಗೆ ಹೋಗ್ತಾರೆ, ಮಡಿಕೇರಿಗೆ ಹೋಗ್ತಾರೆ. ಅದ್ರ ಬದಲು ನಮ್ಮಲ್ಲಿರ್ತಕ್ಕಂಥ ವೈಭವೀಕರಣವನ್ನು ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಎಲ್ಲ ಮಠಾಧೀಶರವರ ಸಮ್ಮುಖದಲ್ಲಿ ಮಾತಾಡಿ ಚರ್ಚೆ ಮಾಡಿ ನಾವು ಪ್ರಾರಂಭ ಮಾಡಿ ಇವತ್ತಿಗೆ ಇದಕ್ಕೆ 25 ವರ್ಷ ಆಯಿತು. ಬಹುಶಃ ಅದರಲ್ಲೂ ವಿಶೇಷವಾಗಿ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ತದೆ. ಈ ದಸರಾವನ್ನ ಉದ್ಘಾಟನೆ ಮಾಡಕ್ಕೆ ಬರ್ತಾ ಇರ್ತಕ್ಕಂಥವ್ರು ಶ್ರೀಮತಿ ದೀಪಾ ಬಾಸ್ತಿ ಅಂತ ಹೇಳಿ. ಇವರು ನಮ್ಮ ಜಿಲ್ಲೆಯ ಬಾನಮಸಾಕ್ ಅಂತ ಒಬ್ಬ ಮಹಿಳೆ ಅಡ್ವೊಕೇಟ್ ಪುಸ್ತಕವನ್ನು ಬರೆದಿದ್ರು. ಆ ಪುಸ್ತಕವನ್ನು ಇಂಗ್ಲಿಷ್ನಲ್ಲಿ ತರ್ಜಮೆ ಮಾಡಿ 30 ವರ್ಷದಲ್ಲಿ ಹಿಂದೆ ಬರೆದಂಥ ಪುಸ್ತಕ ಇದು. ಅದನ್ನು ತರ್ಜಮೆ ಮಾಡಿ ಇವತ್ತು ಬೂಕರ್ ಪ್ರಶಸ್ತಿಗೆ ಪಾತ್ರರಾದರು. ಅಂತಾರಾಷ್ಟ್ರೀಯ ಪ್ರಶಸ್ತಿ. ನಮ್ಮ ಕೊಡಗಿನ ಮಹಿಳೆ ಅದನ್ನು ಇಂಗ್ಲಿಷಿಗೆ ತರ್ಜಮೆ ಮಾಡಿ ಇಡೀ ಪ್ರಪಂಚದಲ್ಲಿ ಎರಡೇ ಪ್ರೈಸ್ ಕೊಡೋದು. ಒಂದು ಇಂಗ್ಲಿಷ್ ಬರಹಗಾರರಿಗೆ, ಇನ್ನೊಂದು ತರ್ಜಮೆ ಮಾಡೋರಿಗೆ. ಅಂದ್ರೆ 30 ವರ್ಷದಲ್ಲಿ ಬರೆದಿದ್ದಂಥ ಪುಸ್ತಕ ಇಂಗ್ಲಿಷಲ್ಲಿ ತರ್ಜಮೆ ಮಾಡಿ ಅವರು ಇದನ್ನ ಒಪ್ಪಿ ಈ ಒಂದು ವಿಶೇಷವಾದಂಥ ಕೃತಿಗೆ ಒಂದು ಅವಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಗೌರವ, ರಾಜ್ಯಕ್ಕೆ ಗೌರವ, ದೇಶಕ್ಕೆ ಗೌರವ ಅಂತಕ್ಕಂಥದ್ದು ಮನಗಂಡು ನಾವು ಸ್ವಾಮೀಜಿಯವರು ಸಮಿತಿಯವರೆಲ್ಲರೂ ಮಾತಾಡ್ಕೊಂಡು, ಅವರು ಯಾವ ಸಮಾರಂಭಕ್ಕೂ ಬರಲ್ಲ. ನಾನು ಹೇಳಿದೆ ಇಲ್ಲ ಬರಲೇಬೇಕು ನೀವು ಅಂತೇಳಿ ಒಂದು ಮೊದಲನೇದಾಗಿ ಅದನ್ನ ಬಿಡುಗಡೆನೂ ಕೂಡ ಮಾಡ್ತಾ ಇದೀವಿ ಇವತ್ತು ಇನ್ವಿಟೇಷನ್ನ. ಅವರು ಅವತ್ತು ಬರ್ತಾರೆ. ಅವರು ನೀವು ಬಂದು ನೋಡಿ, ಅವರ ಬಗ್ಗೆ ಏನು ಅಂತ ನಾನು ಹೇಳೋದಿಲ್ಲ. ಅವ್ರು ಏನು ಮಾತಾಡ್ತಾರೆ ಬಂದು ಕೇಳಬೇಕು. ಬಹುಶಃ ಒಬ್ಬರು ಮಹಿಳೆ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದಾರೆ ಅಂದ್ರೆ ನಾನು ಈ ಮಟ್ಟಕ್ಕೆ ಬರ್ಬೇಕಾದ್ರೂ ಮಹಿಳೆ ಕಾರಣ. ಇವತ್ತು ಯಾರೇ ಬದಲಾವಣೆ ತಂದಿದ್ರು ಮಹಿಳೆಯಿಂದನೇ. ನಾವೆಲ್ಲ ರಾಮಾಯಣ ಮಹಾಭಾರತ ಎಲ್ಲಾನು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಚಾಮುಂಡೇಶ್ವರಿನೂ ಕೂಡ ಇವತ್ತು ಈ ಮಹಿಷಾಸುರನ್ನ ಸಂಹಾರ ಮಾಡ್ತಕ್ಕಂಥದ್ದಾಗ್ಲಿ, ಎಲ್ಲಿ ಹಿಸ್ಟ್ರಿ ನೋಡ್ಕೊಂಡ್ ಬಂದ್ರೆ ಮಹಿಳೆಯರ ಪಾತ್ರ ಭಾರಿ ಚೆನ್ನಾಗಿರ್ತದೆ, ಉತ್ತಮವಾಗಿರ್ತದೆ. ಅವರ ಕೊಡುಗೆ ಸಮಾಜಕ್ಕೆ, ನಮ್ಮಂತರ ಬೆಳವಣಿಗೆಗೆ ನಿಜವಾಗ್ಲೂ ಕೂಡ ಪ್ರೀತಿ ಪಾತ್ರ ಆಗಿರ್ತದೆ. ಅದಕ್ಕೆ ವೈಯಕ್ತಿಕವಾದಂಥ ಧನ್ಯವಾದಗಳನ್ನ ನಾನು ಹೇಳಲೇಬೇಕು. 9 ದಿನಗಳ ಕಾಲ ದೊಡ್ಡಬಳ್ಳಾಪುರದಲ್ಲಿ ನಡೆಯುವ ವಿಶ್ವ ದಾಖಲೆಯ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರದಲ್ಲಿ ಜಿಲ್ಲೆಯಿಂದ 20 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸಂಶೋಧನೆ ಪರಿಷತ್ತು ಗೌರವಾಧ್ಯಕ್ಷ ಎಂಕೆ ಕಮಲ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ, ಕರ್ನಾಟಕ ರಾಜ್ಯ ಸಂಶೋಧನೆ ಪರಿಷತ್ತು, ಇಸ್ರೋ, ಭಾರತ ಸೇವಾದಳ, ಕರ್ನಾಟಕ ಸ್ಕೌಟ್ಸ್ ಮತ್ತು ಗೈಡ್ಸ್, ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಸೇರಿದಂತೆ ಅನೇಕ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರ 2025 ನಡೆಯಲಿದೆ. ಬೆಸೆಂಟ್ ಪಾರ್ಕ್ ಸೈಟ್ಸ್ ಕ್ಯಾಂಪ್ ದೊಡ್ಡಬಳ್ಳಾಪುರದಲ್ಲಿ ಅಕ್ಟೋಬರ್ 1 ರಿಂದ ಅಕ್ಟೋಬರ್ 9 ರವರೆಗೆ ನಡೆಯುವ ಈ ಶಿಬಿರದಲ್ಲಿ ರಾಜ್ಯದ 152 ಮಕ್ಕಳು ಭಾಗವಹಿಸಲಿದ್ದು, ಶಿಬಿರದಲ್ಲಿ ತಯಾರಿಸಲಾದ ಟೆಲಿಸ್ಕೋಪ್ ಮೂಲಕ ವಿಶ್ವ ದಾಖಲೆ ನಿರ್ಮಿಸಲಾಗುತ್ತದೆ. ವಿಶ್ವಮಟ್ಟದ ಗೌರವಕ್ಕೆ ಪಾತ್ರವಾಗುವ ಈ ಯೋಜನೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಲಿದೆ. ಈಗಾಗಲೇ ಹಾಸನ ಜಿಲ್ಲೆಯ ವಿದ್ಯಾರ್ಥಿಗಳ ಆಯ್ಕೆ ಪ್ರತಿಕ್ರಿಯೆ ನಡೆದಿದೆ. ಈ ಪ್ರತಿಷ್ಠಿತ ಶಿಬಿರದಲ್ಲಿ ಹಾಸನ ಜಿಲ್ಲೆಯ 20 ವಿದ್ಯಾರ್ಥಿಗಳು ಭಾಗಿಯಾಗುತ್ತಿದ್ದಾರೆ ಎಂದು ಹೇಳಿದರು.
ನಾನು ವಿಜ್ಞಾನಿ ಅನ್ನುವಂತಹ ಒಂದು ಕಾರ್ಯಕ್ರಮ ದೊಡ್ಡಬಳ್ಳಾಪುರದ ಬೇಸೆಂಟ್ ಪಾರ್ಕ್ ಸ್ಕೌಟ್ ಕ್ಯಾಂಪಿನ ಬೇಸೆಂಟ್ ಪಾರ್ಕ್ ನಲ್ಲಿ ಅಕ್ಟೋಬರ್ 1ರಿಂದ ಅಕ್ಟೋಬರ್ 9ರವರೆಗೆ ಆಯೋಜನೆ ಆಗಿದೆ. ಈ ಒಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮತ್ತು ಪವಾಡ ಬಯಲು ಮಾಡುವಂತಹ ವ್ಯಕ್ತಿಯಾದಂತಹ ಶ್ರೀಯುತ ಹುಲಿಕಲ್ ನಟರಾಜುರವರು ಈ ಒಂದು ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯದ ಸಂಸ್ಥಾಪಕ ಅಧ್ಯಕ್ಷರು. ಇವರು ವಿದ್ಯಾರ್ಥಿ ದೆಸೆಯಿಂದನೇ ವಿಜ್ಞಾನದ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರದ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ನಾನು ವಿಜ್ಞಾನಿ ಅನ್ನುವಂತಹ ಕಾರ್ಯಕ್ರಮವನ್ನ ನಾನು ವಿಜ್ಞಾನಿ 2025 ಅನ್ನುವಂತಹ ಘೋಷವಾಕ್ಯದೊಂದಿಗೆ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 150 ಮಕ್ಕಳುಗಳು ಸ್ವಯಂ ಟೆಲಿಸ್ಕೋಪ್ ಅನ್ನ ತಯಾರು ಮಾಡುವಂತಹ ಒಂದು ಕಾರ್ಯಾಗಾರಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಒಂದು ಸ್ವಯಂ ಟೆಲಿಸ್ಕೋಪ್ ಅನ್ನ ತಯಾರು ಮಾಡುವಂತಹ ಕಾರ್ಯಾಗಾರಕ್ಕೆ ಹಾಸನ ಜಿಲ್ಲೆಯಿಂದ 19 ಮಕ್ಕಳುಗಳು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ 10 ಮಕ್ಕಳುಗಳು ಭಾರತ್ ಸೇವಾದಳದ ತರಬೇತಿಯನ್ನ ಪಡೆದಂತಹ ಮಕ್ಕಳು, ಇನ್ನ 9 ಮಕ್ಕಳು ಇತರೆ ಶಾಲಾ ಕಾಲೇಜುಗಳಿಂದ ಬಂದಿದ್ದಾರೆ. ಹಾಗೆ ದಾವಣಗೆರೆಯ ಒಬ್ಬ PU ವಿದ್ಯಾರ್ಥಿನಿ ಕ್ಯಾನ್ಸರ್ ಪೀಡಿತ ವಿದ್ಯಾರ್ಥಿ, ಆಕೆ ಕೂಡ ಈ ಒಂದು ಸ್ವಯಂ ಟೆಲಿಸ್ಕೋಪ್ ತಯಾರಿಕಾ ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಅಡಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆ ದಿನಾಂಕ 1/10/2025 ಸ್ಕೌಟ್ ಕ್ಯಾಂಪ್ ನಲ್ಲಿ ಆಗಲಿದೆ. ಕರ್ನಾಟಕ ರಾಜ್ಯ ಸಂಶೋಧನೆ ಪರಿಷತ್ತು ಜಿಲ್ಲಾಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ, ಈ ಸಂಶೋಧನಾ ಸಂಸ್ಥೆಯೊಂದು ವೈಜ್ಞಾನಿಕವಾಗಿ ಚಿಂತನೆ ಮಾಡುವ ದೊಡ್ಡ ಸಂಸ್ಥೆಯಾಗಿದ್ದು, ವೈಜ್ಞಾನಿಕವಾಗಿ ಚಿಂತನೆ ಮಾಡುವುದು ಉತ್ತಮ ಎಂಬುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಸಂಸ್ಥೆಯಲ್ಲಿ ನಾಗಮೋಹನ್ ದಾಸ್, ಕಿರಣ್ ಕುಮಾರ್, ಹುಲಿಕಲ್ ನಟರಾಜು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವವರ ಹಲವಾರು ಗಣ್ಯರು ಇದ್ದಾರೆ. ನಾನು ಒಬ್ಬ ವಿಜ್ಞಾನಿ ಎನ್ನುವ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರಕ್ಕೆ ಮಕ್ಕಳನ್ನು ಅವರ ಪೋಷಕರೊಂದಿಗೆ ಕಳುಹಿಸಲಾಗುತ್ತದೆ ಎಂದು ಹೇಳಿದರು. ಏನು ಸಂಶೋಧನಾ ಸಂಸ್ಥೆ ಇದೆ, ಬಹಳ ದೂರದೃಷ್ಟಿನಲ್ಲಿ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂತ ಬಹು ದೊಡ್ಡ ಸಂಸ್ಥೆ ಆಗಿದೆ. ಇದರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿದ್ದಾರೆ, ಕಿರಣ್ ಕುಮಾರ್ ಅವರಿದ್ದಾರೆ, ಹುಲಿಕಲ್ ನಟರಾಜ್ ಅವರು, ಹೀಗೆ ಹಲವಾರು ಜನ ನಾನಾ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಹಲವಾರು ಜನ ಇದರಲ್ಲಿ ಪ್ರಮುಖರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ದೂರದೃಷ್ಟಿ ಇಟ್ಟುಕೊಂಡು ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಇದು ಇನ್ನೂ ಕೂಡ ಬಹುತೇಕ ಜನರಿಗೆ ಈ ಸಂಸ್ಥೆಯ ಬಗ್ಗೆ ಅರಿವಿಲ್ಲ. ಹಾಗಾಗಿ ನಾವು ಕಮಲ್ ಕುಮಾರ್ ಅವರಿರ್ಬೋದು, ರಾಣಿ ಮೇಡಮ್ ಇರ್ಬೋದು, ಎಲ್ಲರೂ ಸೇರಿ ಈ ಒಂದು ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಬಗ್ಗೆ ನಾವು ತಿಳುವಳಿಕೆಯನ್ನು ಪಡಿಸುವುದರ ಜೊತೆಗೆ ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ರಾಜ್ಯ ವಿಜ್ಞಾನಿಕ ಸಂಶೋಧನಾ ಪರಿಷತ್ತನ್ನ ಕಟ್ಟುವ ದೃಷ್ಟಿಯಿಂದ ಈ ಜಿಲ್ಲೆಯ ಮಕ್ಕಳನ್ನ ನಾನು ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅವರು ಕೂಡ ನಾನೊಬ್ಬ ವಿಜ್ಞಾನಿ ಅನ್ನೋದನ್ನ ತನ್ನ ಮನದಾಳದೊಳಗಡೆ ಬೆಳೆಸ್ಕೊಳ್ಳೋದ್ರ ಮೂಲಕ ನಾನೊಬ್ಬ ಅಬ್ದುಲ್ ಕಲಾಂ, ನಾನೊಬ್ಬ ಕಿರಣ್ ಕುಮಾರ್, ನಾನೊಬ್ರು ವಿಜ್ಞಾನಿಗಳಲ್ಲಿ ಪ್ರಮುಖರಾದಂತವ್ರು ಯಾರ್ಯಾರಿದ್ದಾರೆ ಆ ತರ ಆಗ್ಬೇಕು ಅನ್ನುವ ದೂರದೃಷ್ಟಿಯಿಂದ ಈ ಮಕ್ಕಳನ್ನ ನಾವು ಇವತ್ತು ಟೆಲಿಸ್ಕೋಪ್ ತರಬೇತಿಗೆ ನಾವು ದೊಡ್ಡಬಳ್ಳಾಪುರಕ್ಕೆ ನಾವು ಕಳಿಸ್ಕೊಡ್ತಾ ಇದ್ವಿ. ಇಲ್ಲಿ ಅವ್ರ ಜೊತೆಗೆ ಕೆಲವು ಪೋಷಕರು ಹೋಗ್ತಾ ಇದ್ದಾರೆ, ಕೆಲವು ನಮ್ಮ ಟೀಚರ್ಸ್ ಕೂಡ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಅಲ್ಲಿ ಹುಲಿಕಲ್ ನಟರಾಜ್ ಅವರ ಎಲ್ಲ ರೀತಿಯ ವಾಸ್ತವ್ಯದಿಂದ ಹಿಡಿದು ಊಟ ಪ್ರತಿಯೊಂದು ವ್ಯವಸ್ಥೆಯನ್ನ ಈ ಸಂಸ್ಥೆಯ ಮೂಲಕ ಮಾಡಲಾಗ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಭಾರತ್ ಸೇವಾದಳ ವಲಯ ಸಂಘಟಕಿ ವಿಎಸ್ ರಾಣಿ, ಸಂಪನ್ಮೂಲ ವ್ಯಕ್ತಿ ದೀಪಾ ಮಹೇಶ್, ಶೋಭಾ, ವಿನೂತ, ರತಿ ಇತರರು ಉಪಸ್ಥಿತರಿದ್ದರು. ಆಲೂರು ತಾಲೂಕಿನ ಮಗ್ಗೆ ಹೊಸಮಠ ಗ್ರಾಮದಲ್ಲಿ ಕಳೆದ 75 ವರ್ಷಗಳಿಂದ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಇದೀಗ ಗ್ರಾಮಸ್ಥರ ಜೀವನಕ್ಕೆ ಕಿರಿಕಿರಿ ತಂದಿದೆ. ಗಣಿಗಾರಿಕೆಯಲ್ಲಿ ಇತ್ತೀಚೆಗೆ ಡೈನಮೈಟ್ ಬಳಸಿ ಕಲ್ಲು ಒಡೆಯುತ್ತಿರುವುದು ಕಾನೂನು ಬಾಹಿರವಾಗಿದ್ದು ಕೂಡಲೇ ನಿಲ್ಲಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು.
ಇದೇ ವೇಳೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ನಿರ್ದೇಶಕಿ ಅಕ್ಷಿತಾ ಮಾಧ್ಯಮದೊಂದಿಗೆ ಮಾತನಾಡಿ, ಇದರ ಪರಿಣಾಮವಾಗಿ ಸುತ್ತಮುತ್ತಲಿನ ಅನೇಕ ಮನೆಗಳಲ್ಲಿ ಗೋಡೆ ಬಿರುಕುಗಳು ಕಾಣಿಸಿಕೊಂಡಿವೆ. ಗ್ರಾಮದ ಸಣ್ಣ ರಸ್ತೆಗಳಲ್ಲಿ ದಿನನಿತ್ಯ ಗ್ರಾಮಸ್ಥರು ಸಂಚರಿಸಲು ಹಾಗೂ ವಾಹನ ಸಂಚಾರಕ್ಕೆ ಗಣಿಗಾರಿಕೆ ತೀವ್ರ ತೊಂದರೆ ಉಂಟು ಮಾಡುತ್ತಿದೆ. ಈ ಕುರಿತು ಗ್ರಾಮಸ್ಥರು ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಆದರೆ ಇದುವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳುತ್ತಿರುವುದರಿಂದ ಜನರಲ್ಲಿ ಅಸಮಾಧಾನ ಹೆಚ್ಚಾಗಿದೆ ಎಂದು ಹೇಳಿದರು. ಪಂಚಮಹೊಸಕೋಟೆ ಹೋಬಳಿಯ ಬಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹೊಸಬೆಟ್ಟ ಗ್ರಾಮದಲ್ಲಿ ಇತ್ತೀಚೆಗೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು 25 ವರ್ಷಗಳಿಂದ ನಡೀತಾ ಇದೆ. ಆದರೆ ಈಗ ಅಲ್ಲಿ ಡೈನಮೋಗಳನ್ನ ಯೂಸ್ ಮಾಡಿ ಅಲ್ಲಿರುವಂಥ ಮನೆಗಳು ಏನಿದೆ ಆ ಮನೆಗಳಿಗೆ ಒಡಕು ಬರ್ತಾ ಇದೆ. ಅದ್ರ ವಿಷಯವಾಗಿ ಅದನ್ನು DC ಆಫೀಸಲ್ಲಿ ಅಥವಾ AC ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಿದ್ದರಿಂದ ಅಲ್ಲಿರುವಂಥ ಗಣಿ ಮಾಡ್ತಾ ಇದ್ದಿದ್ದಂಥ ಮಾಲೀಕರು ಪದೇ ಪದೇ ಅಲ್ಲಿದ್ದ ವೀರಶೈವ ಲಿಂಗಾಯತರುಗಳ ಕುಟುಂಬಗಳಿದ್ದಾವೆ, ಅಲ್ಲಿ ಅವ್ರಗಳ ಮೇಲೆಲ್ಲ ಅಟ್ರಾಸಿಟಿ ಕೇಸ್, ಜಾತಿ ನಿಂದನೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಿರೋ ಕಾನೂನು ಬಾಹಿರ ಕೆಲಸಗಳನ್ನ ಮುಚ್ಚಿಡೋಕ್ಕೋಸ್ಕರ ಲಿಂಗಾಯತರುಗಳು ಅಥವಾ ವೀರಶೈವ ಲಿಂಗಾಯತರುಗಳ ಮೇಲೆ ಜಾತಿ ನಿಂದನೆ ಕೇಸ್ಗಳನ್ನ ಹಾಕ್ಸೋಕ್ಕೆ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸಂಘಟನೆಯಿಂದ ನಾವು ಎಲ್ಲರೂ ಸೇರಿಕೊಂಡು, ಅದರಲ್ಲೂ ನಮ್ಮ ಹೆಚ್ಚಿಗೆ ಹಾಸನ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕೇಸ್ಗಳು ಅತಿ ಹೆಚ್ಚು ಆಗ್ತಾ ಇರೋದ್ರಿಂದ ಎಚ್ಚರಿಕೆ ಇರಲಿ ಅಂತ ಹೇಳಿ ನಾವು DC ಅವರಲ್ಲಿ ಮನವಿ ಮಾಡಿದ್ದೀವಿ. ಇದೇ ವೇಳೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವೀಲೆ ಪರಮೇಶ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ರಾಜು ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲಾಧಿಕಾರಿಗಳೇ ನಿಮ್ಮ ನಡವಳಿಕೆ ತಿದ್ದುಕೊಳ್ಳಿ. ಕೆಳಮಟ್ಟದ ಅಧಿಕಾರಿಗಳನ್ನು ಗೌರವಯುತವಾಗಿ ನಡೆಸಿಕೊಳ್ಳಿ. ಮಾಜಿ ಸಚಿವ HD ರೇವಣ್ಣ ಹೇಳಿಕೆ. ಅಕ್ಟೋಬರ್ 2ರಂದು ಅರಕಲಗೂಡು ದಸರಾ ಉತ್ಸವ. ದಸರಾ ಉದ್ಘಾಟಿಸಲಿರುವ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ದೀಪಾ ಬಸ್ತಿ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಜೇನುಕಲ್ಲು ಸಿದ್ದೇಶ್ವರನ ಪಾದದ ಕೆಳಗಡೆ ನಿಂತು ಹೇಳುತ್ತಿದ್ದೇನೆ, ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಿ ಗಂಗೆ ಪೂಜೆ ಮಾಡಿ ರಾಜಕೀಯ ನಿವೃತ್ತಿ ಘೋಷಿಸುತ್ತೇನೆ. ಗೃಹ ಮಂಡಳಿ ಅಧ್ಯಕ್ಷ KM ಶಿವಲಿಂಗೇಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.